ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ಸಾಮುವೇಲನ ಪುಸ್ತಕ 1ನೇ ಅಧ್ಯಾಯ 11ನೇ ವಾಕ್ಯ. 1 Samuel chapter 1 verse 11. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಹಾಲೆಲೂಯ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. She made a vow before God. She prayed and she vowed before the Lord. Hallelujah. ಹನ್ನ, ಅವಳಿಗೆ ಮಕ್ಕಳು ಇರಲಿಲ್ಲ, ಒಂದು ಬಂಜೆಯಾಗಿದ್ದಳು. ಆಗ ಅವಳು ಒಂದು ದಿನ ದೇವಾಲಯಕ್ಕೆ ಎದ್ದು ಹೋಗಿ ದೇವರ ಸನ್ನಿಧಾನದಲ್ಲಿ ಬಹಳ ಹೊತ್ತು ಕಳೆದು ಅವಳು ಪ್ರಾರ್ಥನೆ ಮಾಡಿ ಬಹಳವಾಗಿ ಅಳುತ್ತಾ ಇದ್ದಾಳೆ. ಯಾಕಂದರೆ ಅವಳಿಗಿದ್ದ ದುಃಖ ಅಷ್ಟು. ಅವಳಿಗೆ ಒಂದು ಮಗು ಇರಲಿಲ್ಲ. ಹಾಲೆಲೂಯ. ಎಷ್ಟೊಂದು ಅವಮಾನ, ಎಷ್ಟೊಂದು ಒಂಟಿತನ, ಎಷ್ಟೊಂದು ಚಿಂತೆಯಿಂದ ಕೂಡಿದವಳಾಗಿದ್ದಳು ಅವಳ ಜೀವನ. ಆದರೆ ನೋಡ್ರಿ, ಅವಳ ಪ್ರಾರ್ಥನೆಯಲ್ಲಿ ಅವಳು ಮಾಡಿದ ಒಂದು ವ್ಯತ್ಯಾಸವಾದ ಕಾರ್ಯ, ಅವಳು ಅರಿಕೆ ಮಾಡಿದಳು. ಅರಿಕೆ ಮಾಡಿ ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ. ಜೀವದಿಂದ ನೀನು ನನಗೆ ಒಂದು ಗಂಡು ಮಗನನ್ನು ಕೊಡಬೇಕು. ಆ ಗಂಡು ಮಗನನ್ನು ಕೊಟ್ಟರೆ ಅವನು ಜೀವದಿಂದ ಇರುವ ತನಕ, ಇಡೀ ಜೀವಮಾನ ಅವನು ನಿನ್ನವನಾಗಿಯೇ ನಾನು ಪ್ರತಿಷ್ಠಿಸಿ ಕೊಟ್ಟು ಬಿಡುತ್ತೇನೆ. ಕ್ಷೌರದ ಕತ್ತಿ ಅವನ ತಲೆಯ ಮೇಲೆ ನಾನು ಬರಗೊಡಿಸುವುದಿಲ್ಲ ಎಂಬುದಾಗಿ ಅರಿಕೆ ಮಾಡುತ್ತಾ ಇದ್ದಾಳೆ. ಅವಳು ಒಂದು ದೇವರ ಪ್ರಮಾಣ ಮಾಡುತ್ತಾ ಇದ್ದಾಳೆ. ಹಾಲೆಲೂಯ. ಮಾಡಿದು ಮಾತ್ರವಲ್ಲದೆ ನೋಡಿರಿ, ಅದೇ 1ನೇ ಅಧ್ಯಾಯ 27-28 ಓದುವಾಗ ಅವಳು ಅದೇ ರೀತಿಯಾಗಿ ದೇವಾಲಯಕ್ಕೆ ಕರ್ಕೊಂಡು ಹೋಗಿ ಆ ಮಗುವನ್ನು ಅವಳು ಯೆಹೋವನಿಗೆ ಒಪ್ಪಿಸಿ ಬಿಟ್ಟಳು. ಪ್ರತಿಷ್ಠಿತನಾಗಿ ಅವನನ್ನು ಒಪ್ಪಿಸಿಕೊಟ್ಟಳು. ಹಾಲೆಲೂಯ. ಅರಿಕೆಯನ್ನು ನೆರವೇರಿಸಿದಳು. ಅವಳಿಗೆ ಒಂದು ಮಗು ಕೂಡ ಇರಲಿಲ್ಲ, ಆದರೆ ಕೊಟ್ಟಿದ್ದ ಮೊದಲನೇ ಮಗು, ಒಂದು ಮಗುವನ್ನು ಅವಳು ಹೋಗಿ ಅವಳು ಹೇಳಿದಂತೆ ಅವಳು ಒಪ್ಪಿಸಿಕೊಟ್ಟ ನಂತರ 2ನೇ ಅಧ್ಯಾಯದಲ್ಲಿ ನಾವು ಓದಿ ನೋಡುವಾಗ ಅಲ್ಲಿ ಬೈಬಲ್ ಹೇಳುತ್ತಾ ಇದೆ, ದೇವರು ಅವಳಿಗೆ 5 ಮಂದಿ ಮಕ್ಕಳನ್ನು ಎಕ್ಸ್ಟ್ರಾ ಅಧಿಕವಾಗಿ ಕೊಟ್ಟರು ಎಂಬುದಾಗಿ. ಹಾಲೆಲೂಯ. ಒಂದು ಮಗು ಕೂಡ ಇರಲಿಲ್ಲ ಹ್ಯಾನ. ಇವತ್ತು ನಮ್ಮ ಜೀವನದಲ್ಲಿ ಅದೇ ರೀತಿಯಾಗಿ ಇದೆಯಾ? ಒಂದು ಆಶೀರ್ವಾದ ಕೂಡ ಇಲ್ಲ, ಒಂದು ಮಗು ಕೂಡ ಇಲ್ಲ, ಒಂದು ವಿಷಯ, ಒಂದು ಕಾರ್ಯವೂ ಕೂಡ ಇಲ್ಲ. ಆದರೆ ನಾವು ಅರಿಕೆ ಮಾಡಿ ಪ್ರಾರ್ಥನೆ ಮಾಡೋದರಲ್ಲಿ ಎಷ್ಟು ಶಕ್ತಿ ಇದೆ, ವ್ಯತ್ಯಾಸ ಇದೆ, ನಾವು ನೋಡುತ್ತಾ ಇದ್ದೇವೆ. ಅವಳು ಅರಿಕೆ ಮಾಡುತ್ತಾ ಇದ್ದಾಳೆ. ಬೈಬಲ್ ಹೇಳುತ್ತಾ ಇದೆ, ಇನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡು, ಆ ಅರಿಕೆಯನ್ನು ಸಲ್ಲಿಸು. ಅರಿಕೆ ಮಾಡಿ ಯಾವುದನ್ನು ಕೊಡಲು ಸಾಧ್ಯನೋ ಅದನ್ನೇ ಅರಿಕೆ ಮಾಡು. ಕೊಡಲಾರದ ಕಾರ್ಯವನ್ನು ಅರಿಕೆ ಮಾಡಬೇಡ. ದೇವರಿಗಾಗಿ, ಜೀವದಿಂದ ಇರುವ ತನಕ ದೇವರಿಗಾಗಿ. ಅನೇಕರು ಈ ವಿಷಯದಲ್ಲಿ ತಪ್ಪಾಗಿ ಯೋಚನೆ ಮಾಡಿ ತಪ್ಪು ಮಾಡುವುದು ಉಂಟು. ಸೇವಕನಾಗಿ ಹೋಗಬೇಕು ಅಥವಾ ಸೇವೆಗೆ ಒಪ್ಪಿಸಿ ಬಿಡಬೇಕಾ? ಒಂದೇ ಮಗು ಅಲ್ಲ, ನಾನು ಏನು ಮಾಡಲಿ, ಬಹಳ ವರ್ಷ ಆದ ಮೇಲೆ ಹುಟ್ಟಿದ ಮಗು, ಇದನ್ನು ನಾನು ದೇವರಿಗೆ ಸೇವೆಗೆ ಕೊಟ್ಟು ಬಿಟ್ಟರೆ ನನ್ನ ಗತಿ ಏನು ಎಂಬುದಾಗಿ ಆ ವಿಷಯದಲ್ಲಿ ಸ್ವಲ್ಪ ನಾವು ತಡವರಿಸುತ್ತೇವೆ. ಆದರೆ ದೇವರು ಹೇಳುವ ಕಾರ್ಯ ಏನು ಗೊತ್ತಾ? ಅರಿಕೆ ಮಾಡಿ ಮಾಡುವ ಪ್ರಾರ್ಥನೆಗೆ ಬಲ ಇದೆ. ಆ ಅರಿಕೆಯನ್ನು ದೇವರು ನೋಡುತ್ತಾರೆ. ಹಾಲೆಲೂಯ. ಅದಾದ ಮೇಲೆ ನೋಡಿರಿ, ಸಾಮುವೇಲನನ್ನು ಕೊಟ್ಟಳು. ಆದರೆ ದೇವರು ಸುಮ್ಮನೆ ಇದ್ರಾ? ತಕ್ಕೊಂಡು ಸುಮ್ಮನೆ ಇದ್ರಾ? ಇಲ್ಲ. ಹಾಲೆಲೂಯ. ಅವಳ ಅರಿಕೆ ಪ್ರಕಾರ ಮಗುವನ್ನು ದೇವರಿಗಾಗಿ ಒಪ್ಪಿಸಿದಳು. ಆ ಕಾಲದಲ್ಲಿ ದೇವಾಲಯದಲ್ಲಿ ಮಕ್ಕಳನ್ನು ಬಿಟ್ಟು ದೇವರ ಸೇವೆಗೆ ಕಳುಹಿಸುವುದು ಆ ಕಾಲದಲ್ಲಿ ಜಾರಿಯಲ್ಲಿದ್ದ ಆ ಒಂದು ಪದ್ಧತಿ. ಅವಳು ಹೋಗಿ ಬಿಡಬೇಕಾಗಿತ್ತು. ಆದರೆ ಇವತ್ತು ನೀವು ನಿಮ್ಮ ಮನೆಯಲ್ಲಿಯೇ ಇರುವ ನಿಮ್ಮ ಮಕ್ಕಳನ್ನು ದೇವರಿಗಾಗಿ, ದೇವರ ಮಾರ್ಗದಲ್ಲಿ, ದೇವರ ವಾಕ್ಯದಲ್ಲಿ ಬೆಳೆಸುವುದಕ್ಕೆ ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ದೇವರು ನಿಮ್ಮ ಅರಿಕೆಯನ್ನು ಪೂರೈಸುತ್ತಾರೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ. ಹಿ ವಿಲ್ ಫುಲ್ಫಿಲ್ ಯುವರ್ ವಾವ್. ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣವ, ತಿಳಿದುಕೊಳ್ಳೋಣ. ಹಣ್ಣಳು ಅರಿಕೆ ಮಾಡಿದ ಪ್ರಾರ್ಥನೆ ದೇವರು ಅವಳನ್ನು ನೆನಪು ಮಾಡಿಕೊಂಡರು. ಹಾಲೆಲೂಯ. ಅವಳು ಅದನ್ನು ವಾಪಸ್ ದೇವರಿಗಾಗಿ ಕೊಟ್ಟಳು. ದೇವರು ಅವಳನ್ನು ಬರಿಗೈಯಾಗಿ ಬಿಡಲಿಲ್ಲ, ಅವಳನ್ನು ಗೌರವಪಡಿಸಿದರು.
ಅವಳನ್ನು ಗೌರವಪಡಿಸಿದರು. ಇನ್ನೂ 5 ಮಂದಿ ಮಕ್ಕಳನ್ನು ಅವಳಿಗೆ ಕೊಟ್ಟರು. ಹಾಲೆಲೂಯ, ಹಾಲೆಲೂಯ. ದೇವರು ಎಷ್ಟು ದೊಡ್ಡ ದೇವರು. ದೇವರಿಗೆ ನಿಮ್ಮ ಅರಿಕೆ ದೊಡ್ಡದಲ್ಲ, ಆದರೆ ನಿಮ್ಮ ಅರಿಕೆ ಮುಖ್ಯವಾದದ್ದು. ಹಾಲೆಲೂಯ. ದೇವರಿಗೆ ಎಲ್ಲವೂ ಸಾಧ್ಯ. ಅರಿಕೆ ಮಾಡದನೇ ಕೊಡಲು ಸಾಧ್ಯ. ಆದರೆ ದೇವರು ಕಾಯುತ್ತಾ ಇದ್ದಾರೆ ನಿಮ್ಮ ಬಾಯಿಂದ ಬರುವ ಮಾತುಗಳು. ಒಂದು ವೇಳೆ ಮನುಷ್ಯರು ನಿಮ್ಮ ಮಾತುಗಳನ್ನು ನೋಡಿ ನಿಮ್ಮನ್ನು ತಪ್ಪು ತಿಳ್ಕೋಬೋದು, ಆದರೆ ದೇವರು ಎಂದಿಗೂ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅಲ್ಪವಾಗಿ ತೆಗೆದುಕೊಳ್ಳುವ ದೇವರಲ್ಲ. ಹಾಲೆಲೂಯ, ಹಾಲೆಲೂಯ. ನಿಮ್ಮ ಮಾತುಗಳು ದೇವರು ಗಮನಿಸ್ತಾ ಇದ್ದಾರೆ. ನಿಮ್ಮ ಬಾಯಿಂದ ಬರುವ ಮಾತುಗಳು ಮುಖ್ಯವಾದದ್ದು. ಹಾಲೆಲೂಯ. ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ವರ್ಡ್ಸ್ ಯು ಮೆನ್ಷನ್ ಇನ್ ಯೋರ್ ಪ್ರೇಯರ್. ಸೊ ಹಾಲೆಲೂಯ, ಹಾಲೆಲೂಯ, ಬಿ ವೆರಿ ಕೇರ್ಫುಲ್. ಹಾಲೆಲೂಯ. ಒಂದು ಅರಿಕೆ ಮಾಡೋದಾದರೆ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯ. ದೇವರೇ, ಒಂದು ಮಗು ನೀನು ಕೊಡು ಸ್ವಾಮಿ, ಒಂದು ಕೆಲಸ ನೀನು ಕೊಡು ಸ್ವಾಮಿ. ಅಪ್ಪ, ನನಗೆ ಒಂದು ಮದುವೆ ಆಗಬೇಕು ಸ್ವಾಮಿ, ನನಗೆ ಒಂದು ಸಂಬಳ ಬರಬೇಕು ಸ್ವಾಮಿ, ನನಗೆ ಒಂದು ಸಹಾಯ ಬೇಕು ಸ್ವಾಮಿ. ನೀನು ಕೊಡುವುದಾದರೆ ನಾನು ಅದನ್ನು ನಿನಗಾಗಿಯೇ ಉಪಯೋಗ ಮಾಡುತ್ತೇನೆ ಅಪ್ಪ. ನಿನ್ನ ನಾಮದ ಮಹಿಮೆಗಾಗಿ ನಾನು ಅದನ್ನು ನಡೆಸ್ತೀನಪ್ಪ. ನಾನು ನಿನ್ನವಳಾಗಿಯೇ ಇರುತ್ತೇನೆ. ಅದು ಆಶೀರ್ವಾದ ಕೂಡ ನಿನ್ನದಿಂದಲೇ, ನಿನಗೆ ಅದು ಸಮರ್ಪಕವಾಗಿ. ಅಪ್ಪ ಸ್ತೋತ್ರ, ಅದಕ್ಕೆ ಕಾರಣ ನೀನಾಗಿ ಇರಬೇಕು. ನನಗೊಂದು ಮಗು ಸಿಕ್ಕಿದರೆ ಅದಕ್ಕೆ ಕಾರಣ ನೀನಾಗಿರಬೇಕು ಎಂಬುದಾಗಿ ಅರಿಕೆ ಮಾಡಿರಿ. ದೇವರು ಅದನ್ನು ಕೇಳಿ ನಿಮಗೆ ಉತ್ತರ ಕೊಡುತ್ತಾ ಇದ್ದಾರೆ. ಈಗಲೇ ಸ್ತೋತ್ರಪ್ಪ, ಮಾಡುತ್ತೇವೆ ಏಸಪ್ಪ. ಅದ್ಭುತಗಳು ನಡೀಲಿ ಅಪ್ಪ. ಯಾರೆಲ್ಲ ಅರಿಕೆ ಮಾಡಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರಪ್ಪ, ಡೆಸ್ಪರೇಟ್ ಆಗಿ, ಇಫ್ ಯು ಆರ್ ಇನ್ ಅ ಡೆಸ್ಪರೇಟ್ ಕಂಡೀಷನ್, hallelujah, speak to God, speak to God, speak to God right now. He is hearing you, he is watching your lips, he is hearing. hallelujah. Thank you Jesus. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಹನ್ನಳು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿದಳು. ಇದನ್ನು ದೇವರು ಹೇಳುವಾಗ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿದಳು. ಸೊ ನಮ್ಮ ಜೀವನದಲ್ಲಿ ಒಂದು ಡೆಸ್ಪರೇಟ್ ಸಿಚುವೇಶನ್ ಹಲ್ಲೆಲೂಯಾ ಬಂದಾಗ, ಒಂದು ಅವಸರದ ಬಂದಾಗ, ಸಿಚುವೇಶನ್ ಬಂದಾಗ, ಪರಿಸ್ಥಿತಿ ಬಂದಾಗ ನಾವೇನು ಮಾಡುತ್ತೇವೆ? ಅರಿಕೆ ಮಾಡುತ್ತೇವೆ. ಆ ಅರಿಕೆಯನ್ನು ನೆರವೇರಿಸುವುದಕ್ಕೆ ದೇವರು ನಿಮಗೆ ಸಹಾಯ ಮಾಡುತ್ತಾರೆ, ಜ್ಞಾನ ಕೊಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.